ಎಲ್ಲ ಲೈಟ್ಸ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ. ಸೊ ಆ ಲೈಟ್ಸು ಮತ್ತೆ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ ಅದೇ ಲೈಟ್ಸ್ ಬರ್ತಾ ಇದೆ ಅಂದರೆ ಸೊ ಆ ಪರ್ಟಿಕ್ಯುಲರ್ ಲೈಟ್ಸ್ ಬರ್ತಾ ಇರೋದ್ರ ಮೇಲೆ ಇಶ್ಯೂ ಇರುತ್ತೆ. ಬಾನೆಟ್ ಓಪನ್ ಮಾಡಿ ಬೇರೆ ಎಲ್ಲ ನೋಡೋ ಅವಶ್ಯಕತೆ ಇಲ್ಲ. ಓಕೆ. ಈ ಸ್ಟಿಕ್ಕರ್ ಇಂಪಾರ್ಟೆಂಟು. ಏನು ಸೂಚಿಸುತ್ತೆ ಸರ್ ಸ್ಟಿಕ್ಕರ್? ಸರ್ ಇದು ಕಂಪ್ನಿ ಸ್ಟಿಕ್ಕರ್. ಇದು 134A ಅಂತಾರೆ ಇವಾಗ ಬರ್ತಾರೋ ಲೇಟೆಸ್ಟ್ ಗಾಡಿಗಳಿಗೆಲ್ಲ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಒಂದು ಕಾರ್ ಇಡಬೇಕು ಅನ್ನೋದು ಒಂದು ಆಸೆ ಆಗಿರುತ್ತೆ. ತಾನು ದುಡಿದ ಜೀವನದಲ್ಲಿ ಒಂದಷ್ಟು ಭಾಗನ ಎತ್ತಿಟ್ಟಿರ್ತಾನೆ. ಆದರೆ ಎಲ್ಲಿ ಎಡುತ್ತಾನೆ ಮನುಷ್ಯ ಅಂತಂದರೆ ಯಾವ ಕಾರನ್ನ ತಗೋಬೇಕು. ಫೇಸ್ಬುಕ್ ಯೂಟ್ಯೂಬಲ್ಲಿ ಎಷ್ಟೆಲ್ಲ ವಿಡಿಯೋಗಳು ನೋಡ್ತಾ ಇರ್ತೀರಾ, ಅವನ್ನೆಲ್ಲ ನೋಡಿ ಅತ್ಯಂತ ಬ್ಲೈಂಡಾಗಿ ನಂಬಿಟ್ಟು ಚಾಮರಾಜನಗರದಿಂದ ಬೀದರ್ವರೆಗೂ ಎಷ್ಟೋ ಜನ ಬೆಂಗಳೂರಲ್ಲಿ ಬಂದ್ಬಿಟ್ಟು ಆ ವಿಡಿಯೋ ಮೇಲೆ ಡಿಪೆಂಡ್ ಆಗಿ 2013ನೇ ಮಾಡಲು ಬರೀ 59,000 ಓಡಿದೆ ತಗೋಬೋದಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮೋಸ ಹೋಗುವಂಥದ್ದೇ ಹೆಚ್ಚು. ಆದರೆ ಇದು ಕಾರ್ ಸೇಲ್ ಮಾಡೋರು ತಪ್ಪು ಕೂಡ ಅಲ್ಲ. ಆದರೆ ಕಾರ್ ತಗೊಳ್ಳೋದಕ್ಕಿಂತ ಮುಂಚೆ ಯಾವ ಕಾರನ್ನು ತಗೋಬೇಕು, ಯಾವ ಕಾರ್ ಬೆಸ್ಟು, ಇಂಜಿನ ಸ್ಥಿತಿ ಹೇಗಿದೆ, ಡೀಸೆಲ್ ಬೆಸ್ಟಾ ಪೆಟ್ರೋಲ್ ಬೆಸ್ಟಾ, 2013ನೇ ಮಾಡಲು ಕೇವಲ 50,000 ಓಡೋದಕ್ಕೆ ಸಾಧ್ಯನಾ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಬೇಕು. ಇನ್ನೆಲ್ಲ ನಿಮ್ಗೆ ಏನೇನು ಡೌಟ್ಸ್ ಇರುತ್ತೋ ಅದಷ್ಟು ಕ್ಲಿಯರ್ ಮಾಡಲಿಕ್ಕೆ ನಿಮ್ಮ ಮಿತ್ರನ ಅಂತಲೇ ಹೇಳ್ಬೋದು. ಅವರು ಕಾರ್ ಇನ್ಸ್ಪೆಕ್ಷನ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಅತ್ಯುತ್ತಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಾರ್ ತಗೋಬೇಕಾದ್ರೂ ಇದೇ ಕಾರ್ ತಗೋಬೋದಾ ತಗೋಬಾರ್ದಾ, ಇಂಜಿನ್ ಸುಸ್ಥಿತಿ ಹೇಗಿದೆ, ಡೆಂಟ್ ಏನಾದ್ರು ಆಗಿದೆಯಾ, ಕಾರ್ದೇನಾದ್ರು ಸಮಸ್ಯೆ ಇದೆಯಾ, ಯಾವ ಕಂಪ್ನಿ ಕಾರ್ ಬೆಸ್ಟ್, ನಿಮಗೆ ನೀವು ಹಾಕಿರೋಂಥ ಇನ್ವೆಸ್ಟ್ಮೆಂಟ್ಗೆ ಯಾವುದು ಮೋಸ ಆಗಲ್ವಾ, ಇದನ್ನೆಲ್ಲ ಹೇಳಲಿಕ್ಕೆ ಸತೀಶ್ ಅನ್ನೋರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓನ್ಲಿ ಫಾರ್ ಕಾರ್ ಲವರ್ಸ್ ಅಷ್ಟೇ ಅಲ್ಲ, ಯಾವುದೇ ವಸ್ತು ಮೇಲಾಗಿರ್ಬೋದು, ಪ್ರಾಪರ್ಟಿ ಮೇಲಾಗಿರ್ಬೋದು, ಎಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ಖಂಡಿತ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಈ ವಿಡಿಯೋನ ಇನ್ನಿತರ ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತೆ. ನಮಸ್ತೆ. ಈವರೆಗೂ ಕಾರ್ ಇನ್ಸ್ಪೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ, ಬಟ್ ಅದಕ್ಕೆ ಎಷ್ಟು ಖರ್ಚಾಗುತ್ತೋ, ಎಷ್ಟು ಸಾವಿರಗಳು ತಗೊಂತಾರೋ, ನಿಮ್ಮ ಸರ್ವಿಸ್ ಏನು, ನೀವೇನು ಹೇಳಿಕೊಟ್ಟಿದ್ರೆ ಈ ವಿಡಿಯೋದಲ್ಲಿ? ಸರ್ ನೋಡಿ, ಕಾರ್ ತೊಗೋಬೇಕಾದ್ರೆ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ನಾವು ಈ ಥರ ಕಾರ್ ತೊಗೋಬೇಕು, ಆ ಥರ ತೊಗೋಬೇಕು ಅಂತ. ಸೊ ಬಜೆಟ್ ಏನಿರುತ್ತೆ ಅವ್ರದ್ದು ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಂದು ಏನಿರುತ್ತೆ 1 ರಿಂದ 2 ಲಕ್ಷ ಇರುತ್ತೆ, ಕೆಲವರು 3 ಲಕ್ಷ ಇರುತ್ತೆ, ಕೆಲವರು 3 ರಿಂದ 5 ಲಕ್ಷ ಬಜೆಟ್ ಇರುತ್ತೆ. ಸೊ ಆ ಬಜೆಟ್ ಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಯಾವತ್ತೂ ಅಷ್ಟೇ ಕಮ್ಮಿ ಬಜೆಟಲ್ಲಿ ದೊಡ್ಡ ಕಾರ್ ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಹೊರತು ದೊಡ್ಡ ಹೈ ಎಂಡ್ ಕಾರ್ಸ್ ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದು ತಪ್ಪು. ಆ್ಯಕ್ಚುಲಿ ಏನಂತಂದರೆ ನಮ್ಮ ಥರ ಯಾರನ್ನಾದ್ರೂ ಕೇಳಿ ಅಡ್ವೈಸ್ ತೊಗೊಂಡು ಗಾಡಿ ತೊಗೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಯಾಕೆಂದರೆ ಕೆಲವು ಏನಾಗುತ್ತೆ ಅಂದರೆ ದೊಡ್ಡ ಗಾಡಿಗಳೆಲ್ಲ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ತೊಗೊಳಕ್ಕೆ ಹೋದರೆ ಸಮಸ್ಯೆಗಳು ಜಾಸ್ತಿ ಇದ್ರೇ ಅವರು ಸೇಲ್ ಮಾಡ್ತಿರೋದು. ಯಾರು ಸಮಸ್ಯೆಗಳಿಗೆ ಇಲ್ದೇ ಇರೋ ಕಾರಣ ಯಾರು ಸೇಲ್ ಮಾಡಲ್ಲ. ಆಯಿತಾ, ಗಾಡಿ ಚೆನ್ನಾಗಿ ಓಡ್ತಿದೆ ಅಂದರೆ ಯಾರು ಅದನ್ನು ಸೇಲ್ ಮಾಡಲ್ಲ. ಸರ್, ಯೂಟ್ಯೂಬಲ್ಲಿ ಒಂದು ಡೌಟ್ ಏನು ಗೊತ್ತಾ ಜನಗಳಿಗೆ ಹೇಳ್ಬೇಕಾದ್ರೆ, ನಮ್ಮ ವ್ಯೂವರ್ಸ್ ಬಂದಿದ ತಕ್ಷಣ 10,000 ಕಡಿಮೆ ಮಾಡ್ಕೊಂತೀರಿ, 20,000 ಅಂತಾರಲ್ಲ, ಅಟ್ಟೆ ಮಿನಿಟಲ್ಲಿ 20,000 ಎಲ್ಲ ಕಡಿಮೆ ಮಾಡ್ತಾರೆ. ಅದು ಪಾಸಿಬಲ್ ಇದೆಯಾ ಸರ್, ಸಾಧ್ಯತೆನಾ? ಸರ್, ಅದು ಆ್ಯಕ್ಚುಲಿ ಹೈಪ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡ್ತಾರೆ. ಆಯಿತಾ, ಸೊ ಅವ್ರದ್ದು ಮಾರ್ಕೆಟಿಂಗ್ ಆಗಬೇಕು, ಅವ್ರದ್ದು ಗಾಡಿ ಸೇಲ್ ಆಗಬೇಕು, ಮಾಡ್ತಾರೆ. ಸೊ ಇದನ್ನು ತೊಗೊಳ್ಳೋರು ತುಂಬ ಎಚ್ಚೆತ್ಕೊಳ್ಳಬೇಕಾಗುತ್ತೆ. ಸೊ ಅವ್ರದ್ದು ಕೆಲವು ಗಾಡಿಗಳು ಚೆನ್ನಾಗಿರುತ್ತೆ, ಕೆಲವು ಗಾಡಿ ಚೆನ್ನಾಗಿರಲ್ಲ, ತುಂಬ ದಿವಸದಿಂದ ಉಳ್ಕೊಂಡಿರುತ್ತೆ. ಅದು ಕೆಲವು ಗಾಡಿ ಪ್ರೊಡಕ್ಷನ್ ಕೂಡ ಸ್ಟಾಪ್ ಆಗಿರುತ್ತೆ. ಸೊ ಔಟ್ಡೇಟೆಡ್ ಗಾಡಿಗಳನ್ನ ತೊಗೊಂಡು ಮತ್ತೆ ಫ್ಯೂಚರಲ್ಲಿ ಅದನ್ನು ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋದು ಅರ್ಥ ಇಲ್ಲ. ಕಾರು ಅಂತ ಇದೆ, ಇದು ಕಾರ್. ಆಯಿತಾ, ಸೊ ಇದನ್ನು ನೀವು ಫಸ್ಟ್ ಹೋಗಿದ ತಕ್ಷಣ ನೀವು ಬಾನೆಟ್ ಓಪನ್ ಮಾಡೋದಾಗಲಿ, ಡೋರ್ ತೆಗೆಯೋದಾಗಲಿ, ಬನ್ನಿ ಈ ಕಡೆ ಬನ್ನಿ. ಸೊ ಇದು ಡೋರ್ ತೆಗೆದ್ಬಿಟ್ಟು ಏನು ಮಾಡ್ತಾರೆ, ಕೆಲವರೆಲ್ಲ ಡೈರೆಕ್ಟಾಗಿ ಬಂದುಬಿಡ್ತಾರೆ, ಕೆಲವರು ಸರ್ರಕ್ಕಂತ ಬೀಡಿಂಗ್ ಹೇಳಿತಾರೆ. ಸೊ ಅದು ಅವಶ್ಯಕತೆ ಇಲ್ಲ. ಓಕೆ, ಆಯಿತಾ. ಫಸ್ಟು ನೀವು ಕಾರ್ ಒಳಗಡೆ ಕೂತ್ಕೋಬೇಕು. ಬನ್ನಿ ಆ ಕಡೆ ಬನ್ನಿ. ಓಕೆ ಸರ್, ಬಂದ್ವಿ ನೋಡಿ. ಫಸ್ಟು ಬಂದು ಕಾರ್ ಒಳಗಡೆ ಕೂತ್ಕೊಳ್ಳಿ. ಹಾಂ ಸರ್. ಇಗ್ನಿಷನ್ ಆನ್ ಮಾಡಿ. ಇಗ್ನಿಷನ್ ಆನ್ ಮಾಡಿದ್ರೆ ಎಲ್ಲ ಲೈಟ್ಸು ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ. ಸೊ ಆ ಲೈಟ್ಸು ಮತ್ತೆ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ ಅದೇ ಲೈಟ್ಸ್ ಬರ್ತಾ ಇದೆ ಅಂದರೆ ಸೊ ಆ ಪರ್ಟಿಕ್ಯುಲರ್ ಲೈಟ್ಸ್ ಬರ್ತಾ ಇರೋದ್ರ ಮೇಲೆ ಇಶ್ಯೂ ಇರುತ್ತೆ. ಸೊ ಯಾವುದೋ ಒಂದು ಇವಾಗ ಆಯಿಲ್ ಲೈಟ್ ಬರ್ತಾ ಇರ್ಬೋದು, ಚೆಕ್ ಇಂಜಿನ್ ಲೈಟ್ ಬರ್ತಾ ಇರ್ಬೋದು, ಇಲ್ಲ ಬ್ಯಾಟ್ರಿ ಲೈಟ್ ಬರ್ತಾ ಇರ್ಬೋದು, ಇಲ್ಲ ಹ್ಯಾಂಡ್ ಬ್ರೇಕ್ಸ್ ಸಿಗ್ನಲ್ದು ಬರ್ತಾ ಇರ್ಬೋದು. ಸೊ ಪ್ರತಿಯೊಂದು ಸಿಗ್ನಲ್ಸ್ ತೋರಿಸುತ್ತೆ. ಇಲ್ಲ ಟೆಂಪ್ರೇಚರ್ ಜಾಸ್ತಿ ಆಗಿ ಓವರ್ ಹೀಟ್ ಆಗ್ತಾ ಇರುತ್ತೆ ಇಂಜಿನ್ನು. ಸೊ ಅದರದ್ದು ನಿಮಗೆ ಅದರಲ್ಲೇ ತೋರಿಸುತ್ತೆ. ಸೊ ಬಂದ ತಕ್ಷಣ ನೀವು ಬಾನೆಟ್ ಓಪನ್ ಮಾಡಿ ಬೇರೆ ಎಲ್ಲ ನೋಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಕೂತ್ಕೊಳ್ಳಿ ಆರಾಮಾಗಿ, ಗಾಡಿ ನೋಡಿ, ಇಗ್ನಿಷನ್ ಆನ್ ಮಾಡಿ. ಇಗ್ನಿಷನ್ ಆನ್ ಎಲ್ಲ ಲೈಟ್ಸ್ ಬರ್ತಾ ಇದೆಯಾ, ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿ. ಗಾಡಿ ಸ್ಟಾರ್ಟ್ ಆಗ್ತಾ ಇದೆ, ಚೆಕ್ ಇಂಜಿನ್ ಲೈಟ್ ಬರ್ತಾ ಇದೆ ನೋಡಿ, ಲೈಟ್ ಬರ್ತಾ ಇದೆ. ಸೊ ಇಲ್ಲಿ ಬರ್ತಾ ಇರೋದ್ರಿಂದ ಚೆಕ್ ಇಂಜಿನ್ ಲೈಟು, ಚೆಕ್ ಇಂಜಿನ್ ಲೈಟ್ ಬರ್ತಾ ಇದೆ. ಸೊ ಬರ್ತಾ ಇರೋದ್ರಲ್ಲಿ ಇದು ಇಂಜಿನ್ ಸಮಸ್ಯೆ ಇದೆ.
ಸಮಸ್ಯೆ ಇದೆ. ಸಮಸ್ಯೆ ಇದೆ. ಓಕೆ. ಸೊ ಅದು ಯಾವ ಥರ ಸಮಸ್ಯೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಆವಾಗ ನೀವು OBD ಯೂಸ್ ಮಾಡಬೇಕಾಗುತ್ತೆ. OBDಗೆ ಸ್ಕ್ಯಾನರ್ ಹಾಕಿ ಚೆಕ್ ಮಾಡಬೇಕಾಗುತ್ತೆ. ಸೊ ಏನು ಪ್ರಾಬ್ಲಮ್ ಇದೆ, ಸೆನ್ಸರ್ ಪ್ರಾಬ್ಲಮ್ಸ್ ಇದೆಯಾ, ವೈರಿಂಗ್ ಡ್ಯಾಮೇಜಸ್ ಆಗಿದೆಯಾ, ಸೊ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದು ಕೂಡ ಅಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಈಗ ಗಾಡಿ ಆಫ್ ಮಾಡೋಣ. ಓಕೆ. ಸೊ ಗಾಡಿ ಆಫ್ ಮಾಡಿಬಿಟ್ಟು ಬನ್ನಿ ಹೊರಗಡೆ ಹೋಗಿ. ಸೊ ಬಾನೆಟ್ ಓಪನ್ ಮಾಡ್ತೀರಾ. ಬಾನೆಟ್ ಓಪನ್ ಮಾಡಿ ನೋಡಿ ಗಾಡಿ ಎಲ್ಲ ನೀಟಾಗಿದೆ. ಈ ಸ್ಟಿಕ್ಕರ್ಸ್ ಇಂಪಾರ್ಟೆಂಟು. ಈ ಸ್ಟಿಕ್ಕರ್ ಇಂಪಾರ್ಟೆಂಟು. ಏನು ಸೂಚಿಸುತ್ತೆ ಸರ್ ಸ್ಟಿಕ್ಕರ್? ಸರ್ ಇದು ಕಂಪ್ನಿ ಸ್ಟಿಕ್ಕರು. ಇದು 134A ಅಂತಾರೆ. ಇವಾಗ ಬರ್ತಾರೆ ಲೇಟೆಸ್ಟ್ ಗಾಡಿಗಳಿಗೆಲ್ಲ ಇದೆ AC ಕ್ಯಾಶ್ ಯೂಸ್ ಮಾಡೋದು 134A. ಆಯಿತಾ. ಮೊದಲೆಲ್ಲ 132 ಯೂಸ್ ಮಾಡ್ತಾಯಿದ್ರು, ಈಗ 134 ಯೂಸ್ ಮಾಡ್ತಿದ್ದಾರೆ. ಪ್ರತಿಯೊಂದಕ್ಕೂ ಅದೇ ಕೂಲಿಂಗ್ ಜಾಸ್ತಿ ಬರುತ್ತೆ ಅಂತ. ಸೊ ಆಮೇಲೆ ನೋಡಿ ಇದು ಇಂಜಿನ್ನು, ಇದು ರೇಡಿಯೇಟ್ರು. ಓಕೆ. ಆಯಿತಾ. ಸೊ ಇದು ವೈರಿಂಗ್ಸ್ ಎಲ್ಲ ನೋಡಬೇಕಾಗುತ್ತೆ. ಸೊ ಈ ವೈರಿಂಗ್ಸು ಎಲ್ಲೆಲ್ಲಿ ಡ್ಯಾಮೇಜ್ ಇದೆ, ಸೊ ಏನು ಡ್ಯಾಮೇಜ್ ಇದೆ ನೋಡ್ಕೋಬೇಕು ವೈರಿಂಗ್ಸು. ಓಕೆ. ಫಸ್ಟ್ ಥಿಂಗ್ ಇಲಿ ಕಚ್ಚಿದೆಯಾ, ಓಕೆ. ಸೊ ಇದೆಲ್ಲ ವೈರಿಂಗ್ ಕರೆಕ್ಟಾಗಿದೆಯಾ, ಎಲ್ಲೂ ಏನು ಡ್ಯಾಮೇಜಸ್ ಇಲ್ಲ ಅಂತಂದರೆ. ಸೊ ಆಮೇಲೆ ನೀವು ಬಾಡಿ ಸ್ಟ್ರಕ್ಚರ್ ನೋಡಿ. ಸೊ ಎಪ್ರಾನ್ಸ್, ಓಕೆ. ಎಪ್ರಾನ್ ಎಲ್ಲ ಕರೆಕ್ಟಾಗಿದೆ, ಎಲ್ಲೂ ಆಕ್ಸಿಡೆಂಟ್ ಆಗಿಲ್ಲ, ನೀಟಾಗಿ ಕಾಣಿಸ್ತಾ ಇದೆ. ಫಿಕ್ಸಿಂಗ್ ಎಲ್ಲ ನೀಟಾಗಿದೆ. ನಟ್ಟು ಬೋಲ್ಟ್ಸು ಎಲ್ಲ ನೀಟಾಗಿದೆ, ಯಾವುದೂ ರಿಮೂವ್ ಮಾಡಿಲ್ಲ. ನೋಡಿ ಬಾನೆಟ್ ಚೇಂಜ್ ಮಾಡಿಲ್ಲ. ಆಯಿತಾ. ಪ್ರತಿಯೊಂದು ನೀಟಾಗಿದೆ, ಯಾವುದೂ ತೆಗೆದೇ ಇಲ್ಲ. ಕಂಪ್ನಿಯಿಂದ ಹೆಂಗೆ ಬಂದಿದೆ ಹಂಗೆ ಇದೆ ಗಾಡಿ. ಹಂಗೆ ಇದೆ. ಓಕೆ. ಸೊ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೀವು ಆಯಿಲ್ ಲೆವೆಲ್ ಚೆಕ್ ಮಾಡೋಕೆ ಹೋಗಬೇಕು. ಸೊ ಆಯಿಲ್ ನೋಡಿ ನೀವು ಉಗುರು ಮೇಲೆ ಹಾಕಿ. ಓಕೆ. ನೋಡಿ ಇವಾಗ ಕಲರ್ ಡಾರ್ಕ್ ಇದೆ. ಇದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಕಲರ್ ಡಾರ್ಕ್ ಆಗಿದೆ. ಸೊ ಇದು ಆಯಿಲ್ ಚೇಂಜ್ ಮಾಡಬೇಕು ಈಗ. ಹಾಂ. ಓಕೆ. ಇದನ್ನು ಫಸ್ಟ್ ಥಿಂಗ್ ಚೆಕ್ ಮಾಡಬೇಕು. ಚೆಕ್ ಮಾಡಬೇಕು. ಓಕೆ. ಸೊ ಆಮೇಲೆ ಜನಗಳಿಗೆ ಏನು ಗೊತ್ತಾ ಸರ್ ಒಂದು ಡೌಟು, 2013 ಮಾಡಲು 12 ಮಾಡಲೆಲ್ಲ ಬರೀ 50,000 30,000 ಓಡಿದೆ ಅಂತ ಹೇಳ್ತಾರಲ್ಲ, ಅದು ಹೆಂಗೆ ಮೀಟ್ರ್ ಚೇಂಜ್ ಮಾಡ್ತಾರೆ ಸರ್? ಅದು ಮೀಟ್ರನ್ನ ಆರಾಮಾಗಿ ಮಾಡ್ಬೋದು ಸರ್. ಯಾವುದೇ ಗಾಡಿನ, ಅದು ಇದೇ ಗಾಡಿ ಅಂತ ಇಲ್ಲ, ಯಾವ ಗಾಡಿ ಬೇಕಾದ್ರೂ ಮೀಟ್ರ್ ಟ್ಯಾಂಪರ್ ಮಾಡ್ಬೋದು. ಹೇಗೆ ಮಾಡೋದು, ಹೇಗೆ ಮಾಡ್ತಾರೆ ಸರ್? ಸರ್ ಅದು OBD ಟೂಲ್ OBD ಪೋರ್ಟ್ಗೆ ನೀವು ಸ್ಕ್ಯಾನರ್ ಅದೊಂದು ಟೂಲ್ ಬರುತ್ತೆ. ಸೊ ಅದು ಹಾಕಿ ವಿತಿನ್ ಹಾರ್ಡ್ಲಿ 1 ರಿಂದ 2 ನಿಮಿಷದೊಳಗಡೆ ನಿಮ್ಗೆ ಬೇಕಾಗಿದ್ದ ನಂಬರ್ನ ಇಟ್ಕೊಡ್ತಾರೆ. ಈ ಥರ ಮೋಸ ಆಗುತ್ತೆ ಸರ್? ಆಗ್ತಾ ಇದೆ. ಓಕೆ. ಸೊ ತಪ್ಪಿಸ್ಬೇಕಂದ್ರೆ ಏನು ಮಾಡಬೇಕು? ಅದು ಸೊಲ್ಯೂಷನ್ ಇದೆ ಸರ್. ತಪ್ಪಿಸ್ಬೇಕು ಅಂತ ಅದನ್ನ ಏನು ಮಾಡೋಕ್ಕಾಗಲ್ಲ ಸರ್. ಅದು ಈಗ ಯಾವ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಅದು ಜನಗಳಿಗೆ ಗಾಡಿ ಚೆನ್ನಾಗಿ ಕಮ್ಮಿ ರೇಟಿಗೆ ಸಿಗ್ತಿದೆ ಸಾಕು. ಅದ್ರ ಬಗ್ಗೆ ಎಷ್ಟು ಓಡಿದೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ದುಡ್ಡು ಕಮ್ಮಿ ಸಿಕ್ಕಿದೆ ಸಾಕು. ಸೊ ನಾವೇನು ಮಾಡ್ತೀವಿ ಅಂದರೆ, ಬಂದರೆ ಫಸ್ಟು ಅದನ್ನೆಲ್ಲ ಚೆಕ್ ಮಾಡ್ತೀವಿ. ಸೊ ಅದು ಹೇಳ್ತಾ ಇರೋದು ಕಿಲೋಮೀಟ್ರಿಗೂ ಗಾಡಿ ರಿಯಾಕ್ಟ್ ಮಾಡ್ತಾ ಇದೆ, ಇಂಜಿನ್ ಯಾವ ಥರ ರಿಯಾಕ್ಟ್ ಮಾಡ್ತಾಯಿದೆ. ಸೊ ಗಾಡಿ ಹೋದ ತಕ್ಷಣ ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸರಿ ಆಯಿಲ್ ಎಲ್ಲ ಚೆಕ್ ಮಾಡ್ಕೋತೀವಿ. ಸೊ ಆವಾಗ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನು ಮಾಡ್ತೀವಿ. ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ತೀವಿ. ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಬಂದಮೇಲೆ ಅದಾದಮೇಲೆ ಇಂಜಿನ್ ಯಾವ ಥರ ರಿಯಾಕ್ಟ್ ಮಾಡ್ತಿದೆ, ಏನೆಲ್ಲ ವೈಬ್ರೇಷನ್ಸ್ ಇದೆ, ಗಾಡಿ ಓಡಿಸುವಾಗ ಏನು ತೊಂದರೆ ಆಗ್ತಿದೆ, ಸಸ್ಪೆನ್ಷನ್ಸು, ಟೈರ್ಸು. ಈಗ ಓಕೆ ಸರ್, ಗಾಡಿ ಪ್ರಾಬ್ಲಮ್ ಇದೆ ಅಂದಿದ ತಕ್ಷಣ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಯಾವ ಅಂಶಗಳು ನೋಡಬೇಕು ಅಂತ ನೀವು? ಸರ್ ಆ್ಯಕ್ಚುಲಿ ಗಾಡಿ ಪ್ರಾಬ್ಲಮ್ ಇದೆ ನೋಡಿ, ಸ್ಟ್ರಕ್ಚರಲ್ ಡ್ಯಾಮೇಜ್ ಆಯಿತು ಅಂದರೆ ಗಾಡಿ ಪ್ರಾಬ್ಲಮ್ ಇರುತ್ತೆ, ಆ ಗಾಡಿ ನಾವು ಓಕೆ ಮಾಡಲ್ಲ. ಓಕೆ. ಸೊ ವೈರಿಂಗ್ ಡ್ಯಾಮೇಜಸ್ ಇದ್ದರೂ ಆ ಗಾಡಿ ನಾವು ಓಕೆ ಮಾಡಲ್ಲ. ಮತ್ತು ಗಾಡಿ ಫ್ಲಡ್ ನೀರಲ್ಲಿ ಮುಳುಗಿರುತ್ತೆ, ಅದನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಿಲ್ಲಿಸ್ತಾರೆ, ಅದರಲ್ಲೇನು ಪ್ರಾಬ್ಲಮೇ ಆಗಲ್ಲ. ಗಾಡಿ ಓಡಿಸೋ ಪ್ರಾಬ್ಲಮ್ ಬರುತ್ತೆ. ವೈರಿಂಗ್ ಏನಾಗುತ್ತೆ ಅಂದರೆ, ಫಸ್ಟ್ ಒಂದ್ಸತಿ ರೆಸ್ಟ್ ಇಟ್ಬಿಟ್ರೆ ವೈರಿಂಗ್ ಜಾಯಿಂಟ್ಸ್ ಎಲ್ಲ, ಸೊ ಲಿಂಕ್ಸ್ ಎಲ್ಲ ರೆಸ್ಟ್ ಹಿಡಿದ್ಮೇಲೆ ನಿಧಾನಕ್ಕೆ ಪ್ರಾಬ್ಲಮ್ಸ್ ಕೊಡುತ್ತೆ. ಸೊ ಅದು ಲೈಫ್ ಟೈಮ್ ಸಮಸ್ಯೆ. ಅದು ನೀವು ಅದನ್ನು ಕ್ಲಿಯರ್ ಮಾಡೋಕ್ಕೆ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಸರ್ ಇಂಜಿನ್ ಎಲ್ಲ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸರ್, ಬದಲಾವಣೆ ಸಾಧ್ಯತೆ ಇದೆಯಾ ಸರ್? ಮ್ಯಾಕ್ಸ್ ಟು ಮ್ಯಾಕ್ಸ್ 99% ಚೇಂಜ್ ಮಾಡಲ್ಲ ಸರ್. ಮಾಡಲ್ಲ. 99% ಯಾರು ಇಂಜಿನ್ ಚೇಂಜ್ ಮಾಡಲ್ಲ. ಸೊ ಮಾಡಿದ್ರೆ ಅದನ್ನು ಓವರಾಲಿಂಗ್ ಮಾಡಿಬಿಟ್ಟು ಮಾಡ್ತಾರೆ. ಆಯಿತಾ. 99% ಯಾರು ಚೇಂಜ್ ಮಾಡಲ್ಲ. ಯಾವಾಗ ಚೇಂಜ್ ಮಾಡ್ತಾರೆ ಅಂದರೆ, ಬ್ಲಾಕು ಹೊಡೆದೋದ್ರೆ ಮಾತ್ರ ಚೇಂಜ್ ಮಾಡ್ತಾರೆ. ಹೆಡ್ ಚೇಂಜ್ ಮಾಡೋದು ಆಲ್ಮೋಸ್ಟ್ ಏನಂದರೆ ಒಂದು 25% ಹೆಡ್ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಹೆಡ್ಡಲ್ಲಿ ಏನೋ ಪ್ರಾಬ್ಲಮ್ ಬೆಂಡ್ ಆಯಿತು ಅಂತಂದರೆ, ಓವರ್ ಹೀಟ್ ಆಗಿ ಹೆಡ್ ಬೆಂಡ್ ಆಯಿತು ಅಂದರೆ ಆವಾಗ ಚಾನ್ಸಸ್ ಇರುತ್ತೆ ಚೇಂಜ್ ಮಾಡೋದು. ಇಲ್ಲಾಂದರೆ ಬ್ಲಾಕು ಯಾರು ಚೇಂಜ್ ಮಾಡಲ್ಲ. ಸೊ ಇದು ಮೇನು. ಸೊ ಇದರಲ್ಲಿ ಏನಾಗುತ್ತೆ, ಸ್ಟ್ರಕ್ಚರಲ್ ಡ್ಯಾಮೇಜು ಮತ್ತು ಇದೆಲ್ಲ ನೋಡಿಕೊಂಡು ನೀವು ಫ್ಲಡ್ ವೆಹಿಕಲ್ಲು ಅಂತಂದ್ರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಎಲ್ಲ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಫ್ಲಡ್ ವೆಹಿಕಲ್ ಅಂತ ಹೆಂಗೆ ಕಂಡಿಡಿತಾರೆ? ಫ್ಲಡ್ ವೆಹಿಕಲ್ಲು ಸರ್ ಅದು ಎಕ್ಸ್ಪರ್ಟ್ ಮೇಲೆ, ಎಕ್ಸ್ಪೀರಿಯನ್ಸ್ ಮೇಲೆ ನೋಡಬೇಕಾಗುತ್ತೆ ಸರ್. ಅದನ್ನು ನಾವು ಹೇಳೋದಕ್ಕೆ ಸ್ಪಾಟ್ಗೆ ಹೋಗಿ ನೋಡಿ, ನಾವು ಸ್ಪಾಟಲ್ಲಿ ಚೆಕ್ ಮಾಡಿ ಹೇಳ್ತೀವಿ. ಕೆಲವು ನಮಗೂ ಚಾಲೆಂಜಿಂಗ್ ಇರುತ್ತೆ. ಸೊ ಆದರೂ ಬಿಡಲ್ಲ. ನಮ್ಗೆ ಡೌಟ್ ಬಂತು ಅಂದರೆ ನಾವು 5 ನಿಮಿಷ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ಅವರ್ ಚೆಕ್ ಮಾಡ್ತೀವಿ ಪರ್ಟಿಕ್ಯುಲರಾಗಿ ಎಲ್ಲೆಲ್ಲ ಡ್ಯಾಮೇಜಸ್ ಆಗಿದೆ ಅಂತ. ಸೊ ನಾವು ನೋಡ್ತಾ ನಮಗೂ ಗೊತ್ತಾಗುತ್ತೆ. ನಾವು ದೇವರೆಲ್ಲ ಹೋಗಿದ ತಕ್ಷಣ ಒಂದೇ ಸರಿ ನಾವು ನೋಡಿದ ತಕ್ಷಣ ಕಾಣಿಸ್ಬಿಡುತ್ತೆ ಅನ್ನೋಕ್ಕೆ. ಸೊ ನಾವು ನಮಗೆ ಡೀಟೇಲಾಗಿ ಹೋಗ್ತಾ ಇರ್ತೀವಿ ಒಳಗಡೆ. ಎಷ್ಟು ನಮಗೆ ಟೈಮ್ ತೊಗೊಳ್ತೀವೋ ಅಷ್ಟು ಡೀಟೇಲಾಗಿ ನಾವು ಅದನ್ನು ಎತ್ಬೋದು, ಎಲ್ಲಿ ಪ್ರಾಬ್ಲಮ್ ಇದೆ, ಏನೇನು ಆಗ್ತಿದೆ ಅಂತ. ಸೊ ಈ ಥರ ಇರುತ್ತೆ. ಸೊ ಮಾರಬಾರ್ದು. ಆ ಥರ ಪ್ರಾಬ್ಲಮ್ ಇದೆ ಗಾಡಿಗಳಿಗೆ ಕಮ್ಮಿ ರೇಟಿಗೆ ಸೇಲ್ ಮಾಡೋದು. ಓಕೆ.
ಆಯಿತಾ. ಸೊ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರನೇ ಆ ಗಾಡಿ ಕಮ್ಮಿ ರೇಟಿಗೆ ಸೇಲ್ ಆಗುತ್ತೆ. ಮತ್ತು ಓನರ್ಸ್ ಜಾಸ್ತಿ ಆಗಿರ್ತಾರೆ, 3 ಓನರು 4 ಓನರು 5ನೇ ಓನರ್ ಆಗಿರ್ತಾರೆ. ಓಕೆ, ನಂಗೊಂದು ಡೌಟ್ ಏನು ಗೊತ್ತಾ ಸರ್, ಈಗ ಓನರ್ಸ್ ಸೀರಿಯಲ್ ನಂಬರ್ ಜಾಸ್ತಿ ಆಗಿದ ತಕ್ಷಣ ಗಾಡಿದು ಡಿಪ್ರಿಸಿಯೇಷನ್ ವ್ಯಾಲ್ಯೂ ಕಡಿಮೆ ಆಗುತ್ತಲ್ಲ, ಯಾಕೆ ಅಂತ? ಯಾಕೆಂದರೆ ಲೋನ್ ಸಮಸ್ಯೆ ಬರುತ್ತೆ ಸರ್. 3 ಓನರ್ ಮೇಲೆ ಯಾರು ಲೋನ್ ಕೊಡಲ್ಲ. ಸೊ ಅದ್ರದ್ದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದಂದರೆ ಯಾವತ್ತೂ ಅಷ್ಟೇ ಒಂದು ತಾಯಿ ಮಗುನ ಯಾವ ಥರ ಕಾಪಾಡ್ತಾಳೆ, ಫಸ್ಟ್ ಓನರ್ ಆ ಥರ ಆಯಿತಾ. ಆದರೆ ಅದೇ ಥರ ನೀವು ಡೀಲರ್ ಹತ್ರ ಹೋಗಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಒಂದು ಸ್ಕೂಲಲ್ಲಿ ಒಂದು ಮಗುನ ಹೇಗೆ ಥರ ಟೀಚ್ ಮಾಡ್ತಾರೆ, ಯಾವ ಥರ ಟ್ರೀಟ್ ಮಾಡ್ತಾರೆ, ಆ ಥರ ಇರುತ್ತೆ ಡೀಲರ್ಸು. ಆಯಿತಾ, ಇದು ಡಿಫ್ರೆನ್ಸು. ನೀವು ಫಸ್ಟ್ ಓನರ್ ಹತ್ರ ಗಾಡಿ ತೊಗೊಂಡ್ರೆ ಒಂದು ಪಿನ್ ಹಾಕ್ಸ್ಬೇಕಾದ್ರೂ ಅವರು ಶೋರೂಮಲ್ಲಿ ಹಾಕ್ಸ್ತಾರೆ, ಯಾಕೆಂದರೆ ಅವನು ಅದು ಗೊತ್ತಿರುತ್ತೆ, ಪ್ರೀತಿಸ್ತಾ ಇರ್ತಾನೆ ಫಸ್ಟ್ ಗಾಡಿ. ಹೌದು, 7 ರಿಂದ 10 ಲಕ್ಷ ಗಾಡಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಆ ಪೇನ್ ಗೊತ್ತಿರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಲೋಕಲ್ ಏನೂ ಹಾಕ್ಸಲ್ಲ, ಕಂಪ್ನಿಲೇ ತೊಗೊಂಡೋಗ್ತಾರೆ, ಕಂಪ್ನಿಲೇ ಮಾಡಿಸ್ತಾರೆ. ಸೊ ಸೆಕೆಂಡ್ ಓನರ್ಗೆ ಅರ್ಧ ಪ್ರೀತಿ ಬಂದ್ಬಿಡುತ್ತೆ. ಓಕೆ ಸರ್, ಇನ್ನೊಂದು ಏನು ಗೊತ್ತಾ ಡೌಟ್, ಈಗ ಈ ವಿಡಿಯೋ ನೋಡುವಂಥವ್ರು ದೂರದ ಊರು ಇರ್ತಾರೆ, ಬೀದರು ರಾಯಚೂರು ಯಾರೇ ಆಗಿರ್ಬೋದು, ಯಾವುದೋ ಒಂದು ಆಡ್ ನೋಡ್ಬಿಟ್ಟು ಗಾಡಿ ಇಷ್ಟ ಆಗಿರುತ್ತೆ, ಅವ್ರು ಅಲ್ಲಿಂದ ಬಂದು ಹೋಗೋದಕ್ಕೆಲ್ಲ ಸಮಸ್ಯೆ ಆಗುತ್ತೆ. ಒಂದು ವೇಳೆ ನಿಮಗೆ ಏನಾದ್ರು ಕಾಲ್ ಮಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಅದು ನೋಡಿ ಹೇಳ್ತೀರಾ ಅಂತಂದರೆ ನೀವೇನು ಚಾರ್ಜ್ ಮಾಡಿ ಹೇಳ್ತೀರಾ? ಸರ್ ಖಂಡಿತ ನಾವು ಲೊಕೇಶನ್ಗೆ ನೀವು ಎಷ್ಟು ದೂರ ನೀವು ಅವರು ನಮಗೆ ಲೀಡ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನೋ ಹಂಗಂತ ಸಿಕ್ಕಾಪಟ್ಟೆ ಚಾರ್ಜ್ ಮಾಡಲ್ಲ. ಸೊ ಮಿನಿಮಮ್ ಚಾರ್ಜಸ್ ಇರುತ್ತೆ, ಅವ್ರಿಗೂ ಅಫೋರ್ಡ್ ಆಗಬೇಕು, ಆ ಥರ ಚಾರ್ಜಸ್ ಇರುತ್ತೆ ನಮ್ದು. ಸೊ ಹಂಗಾಗಿ ಇವಾಗ ಅವರು ಎಲ್ಲಿದ್ರು ನಮ್ಗೆ ಲೀಡ್ ಕೊಟ್ಟರೆ ಸಾಕು, ಹೋಗಿ ಚೆಕ್ ಮಾಡಿ ಹೇಳಿ ಹೆಂಗಿದೆ ಅಂತಂದರೆ ಅದನ್ನು ಆ್ಯಸ್ ಇಟ್ ಈಸು ಆ ಗಾಡೀಲಿ ಏನು ಸಮಸ್ಯೆ ಇದೆ ಅದೆಲ್ಲ ಪಿಕ್ಚರ್ಸು, ಗಾಡೀಲಿ ಏನೇನು ಸಮಸ್ಯೆ ಇದೆ ಪ್ರತಿಯೊಂದು ಹೇಳ್ತೀವಿ. ಆಯಿತಾ, ಅವರು ಆಮೇಲೆ ನಿಮ್ಗೆ ಓಕೆ ಆಯಿತು ಅಂದರೆ ಪ್ರೈಸ್ ಇಲ್ಲದಿಂದ ಈ ಪ್ರೈಸ್ ಕೊಡ್ಬೋದು ಅಂತ ನಾವು ಹೇಳ್ಬಿಡ್ತೀವಿ. ಸೊ ಆ ಕೂಡ ಕೋಟ್ ಮಾಡ್ತಾರೆ ಸರ್, ಇಷ್ಟು ಕೊಡ್ಬೋದು ಅಂತ ಹೇಳ್ತೀವಿ. ಸೊ ಅದನ್ನ ನೋಡಿಕೊಂಡು ಈ ಥರ ಇಷ್ಟು ಖರ್ಚು ಬರುತ್ತೆ. ಈಗ ಪ್ರತಿಯೊಂದು ಗಾಡಿಯಲ್ಲೂ ಕೆಲವೊಂದು ಖರ್ಚು ಇದ್ದೇ ಇರುತ್ತೆ, ಆಯಿತಾ. ಸೊ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇಷ್ಟು ಖರ್ಚಿದೆ ಗಾಡಿಗೆ ಈ ರೇಟಿಗೆ ತೊಗೋಬೋದು, ಇಷ್ಟು ಖರ್ಚು ಮಾಡಿಕೊಂಡ್ರೆ ಫ್ಯೂಚರ್ಗೆ ಇಷ್ಟು ವರ್ಷ ನೀವು ಏನು ಪ್ರಾಬ್ಲಮ್ ಇರಲ್ಲ. ಸೊ ಆ ಥರ ಸಜೆಸ್ಟ್ ಮಾಡ್ತೀವಿ. ಓಕೆ ಸರ್, ಈಗ ಆಯಿತು ವಿಡಿಯೋ ನೋಡೋವಂಥವ್ರು, ಈಗ ನೀವು ಯಾರಿಗೇನಾದ್ರು ಒಂದು ಕನ್ಸೆಷನ್ ಮಾಡ್ತೀನಿ ಅಂದರೆ ಯಾರಿಗೆ ಮಾಡ್ತೀರಾ ಸರ್? ಈಗ ರೈತರುಗಳು ತೊಗೊತಾರೆ, ಎಂಪ್ಲಾಯೀಸ್ಗಳು ತೊಗೊತಾರೆ, ಬಿಸ್ನೆಸ್ ಮ್ಯಾನ್ಗಳು ಸೆಕೆಂಡ್ಸ್ ತೊಗೊತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಸೆಕೆಂಡ್ಸ್ ತೊಗೊತಾರೆ. ನೀವು ಯಾರಿಗೆಲ್ಲ ಯಾವ ಥರ ಚಾರ್ಜ್ ಮಾಡ್ತೀರಾ ಅಥವಾ ಒಂದೇ ಥರ ಚಾರ್ಜ್ ಇರುತ್ತೆ ಹೇಗೆ ಅಂತ? ಸರ್ ಇಲ್ಲ, ನಮ್ಮ ಈಗ ನೋಡಿ ನಮ್ಮ ಇದಕ್ಕೆ ನಮ್ಮ ಭಾರತ ದೇಶಕ್ಕೆ ಬೆನ್ನೆಲುಬು ಅಂತಂದರೆ ನಮ್ಮ ರೈತರು ಮತ್ತು ಯೋಧರು, ಆಯಿತಾ. ಅವ್ರಿಗೆ ಡಿಸ್ಕೌಂಟ್ ಕೊಟ್ಟೇ ಕೊಡ್ತೀವಿ. ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಅವ್ರಿಗೆ ಬೇಕಾದ್ರೆ ಫ್ರೀಯಾಗಿ ಬೇಕಾದ್ರೂ ಮಾಡ್ಕೊಡೋ ಅಂಥ ಚಾನ್ಸಸ್ ಕೂಡ ಇದೆ. ಅದ್ರ ಬಗ್ಗೆ ನೀವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋದೇ ಬೇಕಾಗಿಲ್ಲ. ನೀವು ಇದನ್ನು ಫೋನ್ ಮಾಡಿ ಈ ಥರ ಇದೆ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಫೋನ್ ಮಾಡಿ. ಸೊ ಹತ್ರದಲ್ಲಿ ಇದ್ದರೆ ನಾವು ಬರ್ತೀವಿ, ನೀವು ಬರೋಕ್ಕಾಗಿಲ್ಲ ಅಂದರೂ ಫೋನ್ ಮಾಡಿ, ನಾವು ಫ್ರೀ ಟೈಮ್ ಮಾಡಿಕೊಂಡು ಅವ್ರಿಗೆ ಮಾಡಿಕೊಡ್ತೀವಿ. ನೀವು ಅದ್ರ ಬಗ್ಗೆ ಅಂತೂ ತಲೆನೇ ಕೆಡ್ಸ್ಕೊಳಕ್ಕಾಗಲ್ಲ. ಸರಿ, ಗಾಡಿ ಇಂಜಿನ್ ನೋಡಬೇಕಾದ್ರೆ ಫಸ್ಟು ಈ ಆಯಿಲ್ ಕ್ಯಾಪ್ ಓಪನ್ ಮಾಡ್ಕೊಳ್ಳಿ. ಆಯಿಲ್ ಕ್ಯಾಪ್ ಓಪನ್ ಮಾಡಿ, ಸೊ ಇಲ್ಲಿ ಯಾವ ಥರ ಕಾರ್ಬನ್ ಡೆಪಾಸಿಟ್ಸ್ ಇದೆ ನೋಡಿ, ಇಲ್ಲಿ ಫುಲ್ಲು ಕಾರ್ಬನ್ ಡೆಪಾಸಿಟ್ ಇದೆ. ಅದು ಆ ಇಂಜಿನ್ನ ದಯವಿಟ್ಟು ಹೇಳ್ತೀನಿ ಅದನ್ನು ಓಕೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದರಲ್ಲಿ ಏನು ಕಾರ್ಬನ್ ಡೆಪಾಸಿಟ್ಸ್ ಇಲ್ಲ ನೋಡಿ, ಇದರಲ್ಲಿ ಕಾಣಿಸುತ್ತೆ ನಿಮಗೆ ನೋಡಿ, ಇದರಲ್ಲಿದೆ. ಸೊ ಇದರಲ್ಲಿ ನಿಮಗೆ ಆಯಿಲ್ ಮಾತ್ರ ಕಾಣಿಸ್ತಾ ಇದೆ, ಕಾರ್ಬನ್ ಡೆಪಾಸಿಟ್ಸ್ ಇಲ್ಲ. ಸೊ ಕಾರ್ಬನ್ ಡೆಪಾಸಿಟ್ ಇದು ಚೆನ್ನಾಗಿದೆ. ಫ್ಲಶಿಂಗ್ ಮಾಡಿಕೊಂಡ್ರೆ ಇದು ನೀಟಾಗಿರುತ್ತೆ ಇಂಜಿನ್. ಸೊ ಇದು ಒಂದು. ಸೊ ರೇಡಿಯೇಟರ್ ಚೆಕ್ ಮಾಡಬೇಕು, ಇದರಲ್ಲಿ ಆಯಿಲ್ ಮಿಕ್ಸ್ ಇದು ಬಂತು ಅಂದರೆ ಇಂಜಿನ್ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸರ್, ಈಗ ಗಾಡಿ ಡ್ಯಾಮೇಜು ಹೆಂಗೆ ಕಂಡಿದೆ? ಯಾಕಂದರೆ ಟಿಂಕರಿಂಗ್ ಮಾಡಿಸಿರ್ತಾರೆ ನೋಡಿ, ಅದನ್ನ ಇಲ್ಲೇ ತೋರಿಸಿ. ಹೇಳಿ ಸರ್. ನೋಡಿ, ಇದನ್ನ ಫುಲ್ ಸ್ಟ್ರಕ್ಚರ್ ನೀಟಾಗಿದೆ. ಸೊ ಎಲ್ಲೂ ಏನೋ ಡ್ಯಾಮೇಜಸ್ ಇಲ್ಲ. ಎಲ್ಲಿ ರೆಡಿ ಮಾಡಿರ್ತಾರೆ ಅಲ್ಲಿ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ. ಇದು ಏನೋ ರೆಡಿ ಮಾಡದೇ ಇರೋ ಕಾರಣ ಗಲೀಜಾಗಿದೆ. ಸೊ ಇದನ್ನ ನೀವು ಅದನ್ನು ತಿಳ್ಕೊಬೇಕು. ಮತ್ತೆ ಮೇನು ನಟ್ಟು ಬೋಲ್ಟ್ಸ್ಗಳು ಯಾವುದೋ ರಿಪ್ಲೇಸ್ಮೆಂಟ್ ಆಗಿಲ್ಲ, ಫ್ರೆಶ್ ಆಗಿ ಕಾಣಿಸ್ತಾ ಇಲ್ಲ, ಇಂಜಿನ್ ಹಳೆದಾಗೆ ಕಾಣಿಸ್ತಾ ಇದೆ. ಸೊ ಅದರಿಂದ ಇದು ಜಿನಿಯನ್ ಇಂಜಿನ್. ಮತ್ತೆ ಮತ್ತೆ ಬಾಡಿ ಡ್ಯಾಮೇಜಸ್ ಆದರೆ ಎಲ್ಲಿ ಕಾಣಿಸುತ್ತೆ ಅಂದರೆ ಈ ಗ್ಯಾಪ್ಸ್ ನೋಡ್ಕೋಬೇಕು ನೀವು. ಓಕೆ, ಈ ಗ್ಯಾಪ್ಸ್ ಇದು ಅನ್ನಿಮನ್ ಇರಲ್ಲ ನೋಡಿ, ಇಲ್ಲಿ ಆಲ್ಮೋಸ್ಟ್ 3 ರಿಂದ 4 mm ಗ್ಯಾಪ್ ಇದೆ. ಸೊ ಅದೇ ಥರ ಕಂಟಿನ್ಯೂಸ್ ಇಲ್ಲಿವರೆಗೂ ಗ್ಯಾಪ್ ಇದೆ. ಸೊ ಇಲ್ಲಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದು ಇದೇ ಥರ ಇದೆ. ಸೊ ಇದು ನೋಡಿ, ಇದು ಲೆವೆಲ್ ಇದೆ, ಡಿಫ್ರೆನ್ಸ್ ಇಲ್ಲ. ಈ ಗ್ಯಾಪ್ಸ್ ನೋಡಿ, ಇದು ಕಂಟಿನ್ಯೂಸ್ ಆಗಿ ಹಂಗೆ ಇದೆ, ಪ್ಯಾರಲ್ ಆಗೇ ಇದೆ ಗ್ಯಾಪ್. ಸೊ ಇದು ಒಂದು 5 ರಿಂದ 5 mm ಇದೆ. ಸೊ ಇದು ಹಿಂಗೆ ಇದೆ. ಸೊ ಇದು ಆಕ್ಸಿಡೆಂಟ್ ಆಗಿಲ್ಲ ಸರ್? ಇದು ಆಕ್ಸಿಡೆಂಟ್ ಆಗಿಲ್ಲ. ಓಕೆ. ಸೊ ಇದನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಆಕ್ಸಿಡೆಂಟ್ ಆದ್ರೆ ಎಷ್ಟು ಇಂಚು ಅದು ಡಿಫ್ರೆನ್ಸ್ ಆಗುತ್ತೆ? ಇದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇಲ್ಲಿ ಕಮ್ಮಿ ಇದ್ರೆ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಜಾಸ್ತಿ ಇದ್ರೆ ಇಲ್ಲಿ ಕಮ್ಮಿ ಇರುತ್ತೆ. ಸೊ ಇಲ್ಲಿ ಇದಿರುತ್ತೆ, ಇಲ್ಲಿ ಗ್ಯಾಪ್ ಇರುತ್ತೆ. ಮತ್ತೆ ಈ ಡೋರ್ಗೂ ಇದು ಲೆವೆಲ್ ಇರಲ್ಲ. ಓಕೆ. ಇದು ಮೇಲೆ ಅದು ಇಲ್ಲಿ ಕೆಳಗಡೆ ಇರುತ್ತೆ. ಸೊ ಇದು ಕರೆಕ್ಟಾಗಿ ಬರೋಲ್ಲ.
ಆಯ್ತಾ. ಡಿಫ್ರೆನ್ಸ್ ಕಂಡುಹಿಡಿಯಬೇಕು. ಈ ಲೈನ್ಸ್ ನೋಡಬೇಕು, ಓಕೆ, ಈ ಲೈನ್ಸ್ ನೋಡಬೇಕು. ಮತ್ತೆ ಈಗ ಚಾರ್ಸಿಗೆ ಏನಾದ್ರು ಸಮಸ್ಯೆ ಆಗಿದ್ರೆ ಹೆಂಗ್ ಕಂಡುಹಿಡಿತೀರಾ ಸರ್? ಚಾರ್ಸಿ ಏನಾದ್ರು ಫ್ರಂಟ್ ಅಲ್ಲೇ ಕಾಣಿಸುತ್ತೆ ಸರ್, ಫ್ರಂಟ್ ಡ್ಯಾಮೇಜ್ ಆಗಿದ್ದಾಗ ಸೊ ಜಾಸ್ತಿಗೆ ಎಡ್ ಬರುತ್ತೆ. ಮತ್ತು ಮೇನ್ ಆಗಿ ನೀವು ಇಲ್ಲಿ ನಿಂತ್ಕೊಂಡು ಸೊ ಇದನ್ನ ನೀವು ಬಾಡಿ ಲೈನ್ ನೋಡಬೇಕು. ಓಕೆ, ಬಾಡಿ ಲೈನ್ ನೋಡಿದಾಗ ಏನು ಗೊತ್ತಾಗುತ್ತೆ? ನೀವು ಇಲ್ಲೇ ನಿಂತ್ಕೊಳ್ಳಿ, ಇದನ್ನ ನೀವು ಇದನ್ನ ಅಬ್ಸರ್ವ್ ಮಾಡಿ, ಈ ಚಾನಲ್ನ ನೋಡ್ಕೊಳ್ಳಿ, ಈ ಚಾನಲ್ ಈವನ್ ಆಗಿರ್ಬೇಕು ಆಯ್ತಾ. ಮತ್ತೆ ಈ ಲೈನ್ ನೋಡಿ, ಸ್ವಲ್ಪ ಈ ಕಡೆ ಈ ಲೈನ್ ನೋಡಿ, ಈ ಲೈನ್ ಸ್ಟ್ರೈಟ್ ಆಗಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸೊ ಅದು ಆಕ್ಸಿಡೆಂಟ್ ಫ್ರೀ. ಓಕೆ, ಸೊ ಈ ಗ್ಯಾಪ್ ನೋಡಿ, ಈ ಗ್ಯಾಪ್ಸ್ ಎಲ್ಲ ನೋಡ್ಕೋಬೇಕು. ಸೊ ಸ್ಟ್ರಕ್ಚರಲ್ಲಿ ನೋಡ್ಕೋಬೇಕು. ಸ್ಟ್ರಕ್ಚರಲ್ಲಿ ಇವಾಗ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಗ್ಯಾಪ್ಸ್ ಎಲ್ಲ ನೋಡ್ಕೊಂಡ್ಮೇಲೆ ಡೋರ್ಸ್ ನೋಡಬೇಕು, ಡೋರ್ಸಲ್ಲಿ ಸೀಲೆಂಟ್ ಇದೆ ನೋಡಬೇಕು ಆಯ್ತಾ. ಇದು ಪರ್ಫೆಕ್ಟ್ ಆಗಿದೆ, ಇದು ಸಿಲೆಂಟ್ ಇದೆ, ಕಂಪ್ನಿ ಸಿಲೆಂಟು, ಸೊ ಡ್ಯಾಮೇಜ್ ಇಲ್ಲ. ಸೊ ಮತ್ತೆ ಇದನ್ನ ನೋಡ್ಬೇಕು. ಸೊ ಇಲ್ಲಿ ನೀವು ಯಾವತ್ತು ಪೇಂಟ್ ಆದ್ರೆ ಸೊ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಇಲ್ಲಿ ರಫ್ನೆಸ್ ಫೀಲ್ ಆಗುತ್ತೆ. ಓಕೆ ಓಕೆ, ಇದು ಸಾಫ್ಟ್ನೆಸ್ ಇದೆ ಅಂತಂದ್ರೆ ಪೇಂಟ್ ಆಗಿಲ್ಲ. ಪೇಂಟ್ ಆಗಿರೋದು ದೊಡ್ಡ ವಿಷಯ ಅಲ್ಲ, ಸೊ ಅದು ಪ್ರಾಬ್ಲಮ್ ಇಲ್ಲ, ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಗ್ಲಾಸ್ ನ ಯಾವತ್ತು ಹೇಳ್ತೀನಿ ಕೇಳಿ, ಗ್ಲಾಸ್ ನಂಬ್ಕೊಂಡು ಗಾಡಿ ತೊಗೊಳ್ಕೋಬೇಡಿ. ಗ್ಲಾಸ್ ಇವಾಗ ಏನಿದೆ ಇದನ್ನು ಟ್ಯಾಂಪರ್ ಮಾಡ್ತಾರೆ. ಸೊ ಇದು 2005 ಅಂತಂದ್ರೆ 2005 ಇದೆ, ಗ್ಲಾಸ್ ಕೂಡ ಮಾಡಿ ಹಾಕ್ತಾರೆ. ಎಸ್, ಆ ಥರ ಮೋಸ ಮಾಡ್ತಾರೆ, ಆ ಥರ ಮೋಸ ಆಗುತ್ತೆ. ಇದೇನೋ ರಿಪ್ಲೇಸ್ಮೆಂಟ್ ಆಗಿಲ್ಲ ಅಂತಂದ್ರೆ ಎಲ್ಲಿ ನೋಡ್ತೀರಾ ಸರ್ ಮುಖ್ಯವಾಗಿ ನೀವು ಇನ್ಸ್ಪೆಕ್ಷನ್? ಗಾಡಿ ನೋಡಿದ್ರೆ ಗಾಡಿ ಇದೆ ಸರ್, ನೀವು ಇಲ್ಲಿ ಬನ್ನಿ, ನಾವು ಗಾಡಿ ಹೆಂಗೆ ನೋಡಬೇಕು ಗಾಡಿ ನಿಂತ್ಕೊಂಡ್ಬಿಟ್ನಾ ನೋಡಿ, ಡೋರ್ದು ಲೈನ್ಸ್ ಕರೆಕ್ಟಾಗಿದೆ, ಓಕೆ, ಮೇಲ್ಗಡೆ ಲೈನ್ಸ್ ಕರೆಕ್ಟಾಗಿದೆ, ರೇಲಿಂಗ್ಸ್ ಕರೆಕ್ಟಾಗಿದೆ. ಸೊ ಮತ್ತೆ ಇದು ಬೀಡಿಂಗ್ ಸರ್, ಈ ಬೀಡಿಂಗ್ ನೀಟಾಗಿ ಕೂತ್ಕೊಂಡಿದೆ. ಸೊ ಏನಾಗುತ್ತೆ ಅಂದರೆ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಗ್ಯಾಪ್ ಬಂದ್ಬಿಡುತ್ತೆ, ಇಲ್ಲಿ ಗ್ಯಾಪ್ ಬರುತ್ತೆ, ಇಲ್ಲ ಅಲ್ಲಿ ಗ್ಯಾಪ್ ಬರುತ್ತೆ, ಆಕ್ಸಿಡೆಂಟ್ ಆದ ಗ್ಯಾಪ್ ಬರುತ್ತೆ. ಇದನ್ನು ಈ ಪ್ಯಾನಲ್ ಕೂತಿರಲ್ಲ ಸರ್, ಈಗ ಕರೆಕ್ಟ್ ಆಗಿದೆ ಸರ್, ಇದು ಕರೆಕ್ಟ್ ಆಗಿದೆ. ಇದು ನೋಡಿ, ಇದು ವಿಂಡ್ಶೀಲ್ಡ್ ಕಂಪ್ನಿದೇ ಇದೆ, ಇನ್ನೂ ಚೇಂಜ್ ಮಾಡಿಲ್ಲ. ಸೊ ಇದು ಮೇನ್ ಏನು ಡ್ಯಾಮೇಜ್ ಆಗಿಲ್ಲ. ಸೊ ಒಂದು ಡಾಟ್ ಬಿದ್ದಿದೆ, ಅದು ಪರವಾಗಿಲ್ಲ, ಮೇಂಟೈನ್ ಮಾಡುತ್ತೆ ಸರ್. ಈಗ ಪೆಟ್ರೋಲು ಅಥವಾ ಡೀಸೆಲ್ ವೆಹಿಕಲ್ಸ್ ಎಷ್ಟು ವರ್ಷಗಳ ಕಾಲ ಬಾಳಿಕೆ ಬರ್ತವೆ ನಿಮ್ಗೆ ಅನ್ಸಿದ ಪ್ರಕಾರ? ಸರ್ ನೀವು ಹೆಂಗೆ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್.